ಶ್ರೀ ಗುರುಭ್ಯೋ ನಮಃ. ತೀರ್ಥ ಪ್ರಬಂಧ ಪ್ರವಚನಮಾಲಾದ 10ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. 9ನೇ ಭಾಗ ಕಳೆದ ದಿವಸ ಮುಕ್ತಾಯ ಕಂಡಾಗ ಪಶ್ಚಿಮ ಪ್ರಬಂಧದ 86ನೇ ಪದ್ಯ, ಅದು ತಪತಿ ಅಥವಾ ತಾಪಿ ಅನ್ನೋ ಹೆಸರಿನ ನದಿಯ ವರ್ಣನ. ಮುಂದೆ 82ನೇ ಪದ್ಯದಲ್ಲಿ 87ನೇ ಪದ್ಯ ಇದು. ಅದರಲ್ಲಿ ನರ್ಮದಾ ನದಿಯ ಬಗ್ಗೆ ಶ್ರವಣ ಮಾಡ್ತೀವಿ. ವಿಂಧ್ಯ ಪರ್ವತದ ಅಮರಕಂಟಕ ಅನ್ನುವಂಥ ಪ್ರದೇಶದಲ್ಲಿ ಹುಟ್ಟಿ ಇದು ಪಶ್ಚಿಮ ಸಮುದ್ರಕ್ಕೆ ಭರೂಚ್ ಅನ್ನುವಲ್ಲಿ ಸೇರ್ಕೋತದೆ. ಸೋಮಪರು ಅಂತ ಪಿತೃದೇವತೆಗಳ ಒಂದು ಗಣ, ಆ ಗಣಗಳ ಮಾನಸ ಪುತ್ರಿ ಈ ನರ್ಮದಾ ನದಿಯ ಅಭಿಮಾನಿ ದೇವತೆ. ಅವಳು ಈ ಸೂರ್ಯವಂಶ ಇಕ್ಷ್ವಾಕು ವಂಶದ ಪುರುಕುತ್ಸನ ಮದುವೆ ಆದ್ಲು. ಅವಳ ಮಗನೇ ತ್ರಸದ್ದಸ್ಯು ಅಂತ ಹರಿವಂಶದಲ್ಲಿ ವರ್ಣನ ಇದೆ. ಆ ನರ್ಮದಾ ನದಿಯ ಹುಟ್ಟುವ ಪರ್ವತದ ಭಾಗಕ್ಕೆ ಮೇಕಲ ಅಂತ ಹೆಸರಿದೆ. ಆದ್ರಿಂದ ಆ ಪರ್ವತದ ಮಗಳಾದಂಥ ಈ ನರ್ಮದಾ ನದಿಯನ್ನ ಮೇಕಲ ಕನ್ಯಕಾ ಅಂತ ಕೂಡ ಕರೀತಾರೆ. ರೇವಾ ಅಂತ ಇದಕ್ಕೊಂದು ಹೆಸರು ಕೂಡ ಇದೆ. ಹೀಗೆ ರೇವಾ, ಮೇಕಲ ಕನ್ಯಕಾ, ನರ್ಮದಾ ಇದೆಲ್ಲ ಆ ನದಿಗಿರುವಂತ ಹೆಸರುಗಳು. ಆ ನದಿಯಲ್ಲಿ ಮುಳುಗು ಹಾಕಿ ಸ್ನಾನ ಮಾಡಿದ ಮಾತ್ರಕ್ಕೆ ಮನುಷ್ಯ ಸ್ವರ್ಗದಲ್ಲಿ ಹೋಗ್ತಾನೆ. ಸ್ವರ್ಗಕ್ಕೆ ಪ್ರವೇಶ ಮಾಡಿ ಅಲ್ಲಿರುವಂತಹ ಅಪ್ಸರೆಯರ ಜೊತೆಗೆ ಸುಖವಾಗಿ ವಾಸ ಮಾಡ್ತಾನೆ. ಅಂತಹ ನರ್ಮದಾ ನದಿಯನ್ನ ಇಲ್ಲಿ ನಾನು ಸ್ತೋತ್ರ ಮಾಡ್ತೇನೆ. ಮುಂದೆ ಗುಜರಾತದ ಪ್ರಭಾಸ ಕ್ಷೇತ್ರ. ಈ ಪ್ರಭಾಸ ಸೋಮನಾಥ ಅಂತ ಇವತ್ತೇನು ಗುಜರಾತ್ನಲ್ಲಿದೆ, ಅದೇ ಬಹಳ ಪ್ರಸಿದ್ಧವಾದಂತಹ ಪ್ರಭಾಸ ಕ್ಷೇತ್ರ. ಪೂರ್ವ ದಿಕ್ಕಿನಲ್ಲಿ ಅದಕ್ಕೆ ಸರಸ್ವತಿ, ಹಿರಣ್ಯ, ಕಪಿಲ ಅಂತ 3 ನದಿಗಳು ಹರಿತವೆ, ಸಮುದ್ರವನ್ನು ಸೇರ್ತವೆ. ಅದಕ್ಕೆ ಈ ನದಿ ತ್ರಯ ಸಂಗಮ ಏನಿದೆ ಇದನ್ನ ಪ್ರಾಚೀ ತ್ರಿವೇಣಿ ಅಂತ ಕೂಡ ಶಾಸ್ತ್ರದಲ್ಲಿ ವರ್ಣನ ಮಾಡ್ತಾರಂತೆ. ಅಂಥ ಪ್ರಸಿದ್ಧವಾದ ಕ್ಷೇತ್ರ. ಮಹಾಭಾರತದ ವನಪರ್ವದಲ್ಲಿ, ತೀರ್ಥಯಾತ್ರಾ ಪರ್ವದಲ್ಲಿ ಇದರ ವರ್ಣನ ಇದೆ. ಈ ಪ್ರಭಾಸ ಕ್ಷೇತ್ರದ ವರ್ಣನ ಇದೆ. ಚಂದ್ರ ಇಲ್ಲಿ ತಪಸ್ಸು ಮಾಡಿ ಸಿದ್ಧಿ ಗಳಿಸಿದ್ದ, ಅದಕ್ಕಾಗಿ ಇದಕ್ಕೆ ಸೋಮನಾಥ ಅಂತ ಹೀಗೆ ಕರೀತಾರೆ. ಈ ಯದುವಂಶದ ಸಂಹಾರ, ಕೃಷ್ಣಾವತಾರದ ಪರಿಸಮಾಪ್ತಿ, ಅದಕ್ಕಿಂತ ಮುಂಚೆ ಯದುಕುಲದ ಸಂಹಾರ ಇದೆಲ್ಲ ಆಗಿದ್ದು ಈ ಪ್ರಭಾಸ ಕ್ಷೇತ್ರದಲ್ಲೇ. ಇದನ್ನೆಲ್ಲ ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ಉಳಿದ ಪುರಾಣಗಳಲ್ಲೆಲ್ಲ ಶ್ರವಣ ಮಾಡ್ತೇವೆ. ಸರಸ್ವತಿ ಹಿರಣ್ಯಾಭ್ಯಾಂ ಸಂಗೋ ಯತ್ರ ಅಪರಾಂಬುಧೇಹೇ ಪ್ರಭಾಸಾಖ್ಯಂ ಯದಾಭಾತಿ ಪ್ರಭಾಸ ಹಿ ಯತೋ ಭುವಃ. ಈ ಕ್ಷೇತ್ರದಲ್ಲಿ ಪಶ್ಚಿಮ ಸಮುದ್ರಕ್ಕೆ ಈ ಸರಸ್ವತಿ ಮತ್ತು ಹಿರಣ್ಯ ಅನ್ನುವ ನದಿಗಳ ಪ್ರವೇಶ ಆಗ್ತದೆ. ಅಂತ ಪ್ರಭಾಸ ಅನ್ನುವ ಕ್ಷೇತ್ರ ಅತ್ಯಂತ ಶ್ರೇಷ್ಠವಾದ್ದು. ಇದಕ್ಕೆ ಪ್ರಭಾಸ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಪ್ರಭಾ ಅಂದ್ರೆ ಬೆಳಕು. ಈ ಪ್ರಭಾಸ ಅನ್ನೋ ಕ್ಷೇತ್ರದಿಂದಲೇ ಭೂಮಂಡಲಕ್ಕೆ ಶೋಭಾ ಬಂದಿತ್ತು, ಅದರಿಂದ ಇದು ಪ್ರಭಾಸ. ಪ್ರಭಾ ಬೆಳಕು, ಆಸ ಆಯಿತು, ಇತ್ತು ಅಂತ ಹೀಗೆ ಅರ್ಥ. ಅದಕ್ಕೆ ಮುಂದಿನ ಪದ್ಯದಲ್ಲಿ 89ನೇ ಪದ್ಯದಲ್ಲಿ ಬಾಣಗಂಗಾ ಅಂತ, ಅದು ಕೂಡ ಪ್ರಭಾಸ ಕ್ಷೇತ್ರವೇ. ಈ ಬಾಣಗಂಗಾಕ್ಕೆ ಇವತ್ತು ಭಾಲುಕ ತೀರ್ಥ ಅಂತ ಕರೀತಾರೆ. ಪ್ರಾಚೀನ ಕಾಲದಲ್ಲಿ ಏನು ಹೆಸರುಗಳಿದ್ದವು ಅವೆಲ್ಲ ನಮಗೆ ಕಾಣಿಸೋದಿಲ್ಲ. ಅದೇ ಹೆಸರಿನ ರೂಪದಲ್ಲಿ ನಮಗೆ ಇವತ್ತು ಉಪಲಬ್ಧ ಇಲ್ಲ. ಆವತ್ತು ಬಾಣಗಂಗಾ ಇದ್ದು ಇವತ್ತು ಭಾಲುಕ ತೀರ್ಥ. ಕೃಷ್ಣ ಒಂದು ವೃಕ್ಷದ ಕೆಳಗೆ ಕಾಲು ಚಾಚಿ ಕೂತ್ಕೊಂಡಿದ್ದ. ಅವನ ಆ ಕೆಂಬಣ್ಣದ ಪಾದ ಪದ್ಮ ಒಂದು ಮೃಗ, ಯಾವುದೋ ಒಂದು ಜಿಂಕೆಯ ಮುಖ ಅಂತ ಕಾಣಿಸಿತು ಒಬ್ಬ ಬೇಡನಿಗೆ. ಆ ಬಾಣವನ್ನ ಪ್ರಯೋಗ ಮಾಡಿದ ಕೃಷ್ಣ. ಆ ಬಾಣವನ್ನ ಕಿತ್ತಿ ಭೂಮಿ ಕಡೆ ಬಿಸಾಕಿದಾಗ ಅಲ್ಲಿ ತೀರ್ಥ ಒಂದು ಹುಟ್ಟಿತು. ಅದೇ ಈ ಬಾಣಗಂಗಾ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಸೋಮನಾಥ ದೇವಾಲಯದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಕೃಷ್ಣ ಕೂತ್ಕೊಂಡಿದ್ದ ಅಂತ ಒಂದು ಪಿಪ್ಪಲ ವೃಕ್ಷವನ್ನು ಕೂಡ, ಅಶ್ವತ್ಥ ವೃಕ್ಷವನ್ನು ಕೂಡ ಅಲ್ಲಿ ತೋರಿಸ್ತಾರೆ. ಮತ್ತೆ ಅಲ್ಲಿಂದ ಸಮೀಪದಲ್ಲಿ 2 ಕಿಲೋಮೀಟರ್ ದೂರದಲ್ಲಿ, ಸುಮಾರು 2 ಕಿಲೋಮೀಟರ್ ದೂರದಿಂದ ಆ ಜರಾವ್ಯಾಧ ಬಾಣ ಪ್ರಯೋಗ ಮಾಡಿದ್ದ. ಆ ಸ್ಥಳಗಳನ್ನೆಲ್ಲ ಈಗ ತೋರಿಸ್ತಾರೆ. ಅದರ
ಪೌರಾಣಿಕತೆ ಎಷ್ಟು ಸರಿಯೋ ಎಷ್ಟು ತಪ್ಪೋ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಅಂತೂ ಕೇಳಿ ಶ್ರವಣ ಅಂತೂ ಮಾಡ್ತೇವೆ. ಮಹಾಭಾರತದ ವನಪರ್ವದಲ್ಲಿ ಅನೇಕ ತೀರ್ಥಗಳ ಹೆಸರು ಬರ್ತವೆ. ಆ ಹೆಸರುಗಳೇನಿವೆ, ಈ ತೀರ್ಥ ಪ್ರಬಂಧವನ್ನ ಒಂದು ಗೈಡನ್ನಾಗಿ ಇಟ್ಕೊಂಡು ಅದನ್ನೆಲ್ಲ ಓದಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಪೂರ್ಣವಾಗಿ ಅವೆಲ್ಲ ಎಲ್ಲಿವೆ ತೀರ್ಥಗಳು ಅಂತ ಇವತ್ತು ಸಿಕ್ತಿಲ್ಲ, ಉಪಲಬ್ಧ ಇಲ್ಲ. ವಾಜರಾಜ ಸ್ವಾಮಿಗಳು ಭಾವಪ್ರಕಾಶಿಕ ಲಕ್ಷಾಲಂಕಾರ ಅಂತ ಏನು ಗ್ರಂಥ ರಚನೆ ಮಾಡಿದ್ದಾರೆ. ಹಾಗೆ ಆ ಮಹಾಭಾರತದ ವನಪರ್ವಕ್ಕೂ ಕೂಡ ತೀರ್ಥಯಾತ್ರಾ ಪರ್ವಕ್ಕೂ ಕೂಡ ಹೀಗೊಂದು ಈ ಲಕ್ಷಾಲಂಕಾರ ಇದೊಂದು 400-500 ಶ್ಲೋಕಗಳನ್ನು ಒಳಗೊಂಡದ್ದೇ ದೊಡ್ಡ ಗ್ರಂಥನೇ. ಆದರೂ ಆ ತೀರ್ಥಯಾತ್ರಾ ಪರ್ವಕ್ಕೆ ಇನ್ನೊಂದು ಮಾರ್ಗದರ್ಶನ ಗ್ರಂಥ ಅವರು ಬರೆದಿದ್ರೆ, ಅಂತ ದೊಡ್ಡವರು ಯಾರು ಬರೆದಿದ್ರೆ ಅದು ನಮ್ಗೆ ಅನುಕೂಲ ಆಗ್ತಿತ್ತು. ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಅಂದ್ರೆ, ಸದ್ಯ ಯಾವ ಮನುಷ್ಯನು ಅವೆಲ್ಲ ತೀರ್ಥಕ್ಷೇತ್ರಗಳು ಈಗ ಎಲ್ಲಿವೆ ಅಂತ ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಯಾರೇನು ಹೇಳಿದ್ರು ಉಳಿದವರು ನಂಬುವ ಪರಿಸ್ಥಿತಿಯಲ್ಲೂ ಇಲ್ಲ. ಹಾಗೆ ಆ ಎಲ್ಲ ಕ್ಷೇತ್ರಗಳನ್ನ ಮತ್ತೆ ಸಿಗಲಾರ್ದಂತೆ ನಾವು ಕಳ್ಕೊಂಡು ಬಿಟ್ಟಿದ್ದೇವೆ. ಇರ್ತಿತ್ತು. ಏನ್ ಮಾಡೋದು? ಎಲ್ಲಾ ಗ್ರಂಥಗಳನ್ನು ನಾವೆಲ್ಲಾನು ಕಳ್ಕೊತಿದ್ದೇವೆ. ಆ ತೀರ್ಥಕ್ಷೇತ್ರಗಳನ್ನು, ಅವುಗಳ ಹೆಸರುಗಳನ್ನು, ಮಹತ್ವವನ್ನು ಕಳ್ಕೊಂಡಿದ್ದೇವೆ. ವಾದಿರಾಜ ಸ್ವಾಮಿಗಳ ಗ್ರಂಥಗಳನ್ನು ಕಳ್ಕೊಂಡಿದ್ದೇವೆ. ಆ ಗ್ರಂಥಗಳನ್ನು ಕೂಡ ಯಾವುದು ಪ್ರಕ್ಷೇಪ ವಿಕ್ಷೇಪ ರಹಿತವಾದ್ದು ಅಂತ ತಿಳ್ಕೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ ನಾವಿವತ್ತು. ಅಂತೂ ಆ ತೀರ್ಥ ಪ್ರಬಂಧವನ್ನು ಸುಮ್ಮನೆ ಓದ್ತಾ ಹೋಗ್ತೇವೆ ಅಷ್ಟೇ. ಅದರ ಪಶ್ಚಿಮ ಪ್ರಬಂಧ ಇದು. ಅದರಲ್ಲಿ 89ನೇ ಪದ್ಯ ಬಾಣಪ್ರಯೋಗ ಸಂಜಾತ. ಬಾಣಪ್ರಯೋಗದಿಂದ ಆ ಒಂದು ಬಾಣಗಂಗಾ ಅನ್ನುವಂಥ ತೀರ್ಥ ತಯಾರಾಯಿತು. ಆ ಬಾಣಗಂಗಾ ಎಷ್ಟು ಸ್ವಚ್ಛವಾಗಿದೆ ಅಂತಂದ್ರೆ, ಕೃಷ್ಣನ ಕೀರ್ತಿ ಹೇಗೆ ಸ್ವಚ್ಛವೋ ಅದರಂತೆ ಬಾಣಗಂಗಾ ತೀರ್ಥವು ಕೂಡ ಅತ್ಯಂತ ಸ್ವಚ್ಛವಾದಂತಹ ಒಂದು ಕ್ಷೇತ್ರ. ಮುಂದೆ ದ್ವಾರಕಾ ಕ್ಷೇತ್ರದ ವರ್ಣನ. ಮೋಕ್ಷದಾಯಕವಾದಂತಹ 7 ಮಹಾಕ್ಷೇತ್ರಗಳಲ್ಲಿ 7 ಕ್ಷೇತ್ರಗಳು, ಅದರಲ್ಲಿ ಈ ದ್ವಾರಕಾ ಕ್ಷೇತ್ರನೂ ಕೂಡ ಒಂದು. ಇದೊಂದು ಅಂಶವನ್ನು ಹೇಳೋದು ಮರೆತೆ. ಈ ಸೋಮನಾಥ ದೇವಾಲಯ ಹೇಳಿದ್ನಲ್ಲ, ಸೋಮನಾಥ ದೇವಾಲಯ ಹತ್ತಿರ ಒಂದು 3 ಕಿಲೋಮೀಟರ್ ದೂರದಲ್ಲಿ ಕೃಷ್ಣ ಕೂತ್ಕೊಂಡಿದ್ದಂಥ ಜಾಗ, ಅದರಿಂದ 2 ಕಿಲೋಮೀಟರ್ ದೂರದಲ್ಲಿ ಆ ಜರ ಅನ್ನುವ ಬೇಡದವನು ಬಾಣಪ್ರಯೋಗ ಮಾಡಿದ ಜಾಗ, ಅದನ್ನೆಲ್ಲ ತೋರಿಸ್ತಾರೆ ಅಂತ ಹೇಳಿದ್ನಲ್ಲ. ಅದಲ್ಲದೆ ಆ ಸೋಮನಾಥ ದೇವಾಲಯದಿಂದ ಪೂರ್ವಕ್ಕೆ ಹಿರಣ್ಯ ನದಿ ಹರಿಯುವಂತಹ ಸಮೀಪ ತೀರದಲ್ಲಿ ಈ ಕೃಷ್ಣನ ಪಾರ್ಥಿವ ದೇಹವನ್ನ ಅರ್ಜುನ ದಹನ ಮಾಡಿದ ಅಂತ ಒಂದು ಸ್ಥಳ ತೋರಿಸ್ತಾರೆ. ದೇಹೋತ್ಸರ್ಗ ತೀರ್ಥ ಅಂತ ಒಂದು ತೀರ್ಥ ಇದೆ. ಅದೇನು ಕೃಷ್ಣನ ಪಾರ್ಥಿವ ದೇಹ ಅಂತಂದ್ರೆ, ಕೃಷ್ಣನಿಗೆ ಮೂಲತಃ ನಮ್ಮಂತೆ ರಕ್ತ ಮಾಂಸಗಳಿಂದ ಹುಟ್ಟಿದಂತಹ ಪಂಚಮಹಾಭೂತಗಳಿಂದ ಹುಟ್ಟಿದಂತಹ ದೇಹ ಇಲ್ಲ. ಆದ್ರೆ ಅವನು ಪರಂಧಾಮಕ್ಕೆ ಹೋಗುವಾಗ ಬಾಣ ತಾಕಿತಲ್ಲ, ತಾಕಿದ್ಮೇಲೆ ಅದನ್ನೇ ನಿಮಿತ್ತ ಮಾಡಿಕೊಂಡು ಪರಂಧಾಮಕ್ಕೆ ಹೋದ್ನಲ್ಲ, ಹೋಗುವಾಗ ಕೃಷ್ಣ ಇದ್ದಕ್ಕಿದ್ದಂತೆ ಎಲ್ಲಿ ಹೋದ? ಅವನು ಹೋದ ಮೇಲೆ ಉಳಿದವ್ರು ನಾವೆಲ್ಲ ಹೋದ ಮೇಲೆ ನಮ್ದೊಂದು ಪಾರ್ಥಿವ ದೇಹ ಇಲ್ಲಿ ಬಿಟ್ಟು ಹೋಗಿರ್ತೀವಲ್ಲ, ಹಾಗೆ ಕೃಷ್ಣನು ಕೂಡ ಇದ್ದಕ್ಕಿದ್ದಂತೆ ಅದೃಶ್ಯನಾದ್ನು. ಅವನ ಪಾರ್ಥಿವ ದೇಹ ಎಲ್ಲಿ ಅಂತ ಯಾರು ಮಂದರಾದವರು ಆಲೋಚನೆ ಮಾಡಬಹುದು. ಯಾಕಂದ್ರೆ ಕೃಷ್ಣ ಬದುಕಿದ್ದಾಗಲೂ ಕೂಡ ಅವನು ಪಾರ್ಥಿವ ದೇಹವನ್ನು ಹೊತ್ಕೊಂಡೇ ನಮ್ಮ ಜೊತೆ ಇದ್ದ ಅಂತ ಅವರೆಲ್ಲ ತಿಳ್ಕೊಂಡಿದ್ರು. ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ ಪರಂಭಾವ ಮಜಾನಂತಹ ಮಮ ಭೂತ ಮಹೇಶ್ವರಂ. ನಾನು ಕೂಡ ಪಾರ್ಥಿವ ದೇಹವನ್ನೇ ಹೊತ್ಕೊಂಡವನು ಅಂತ ಜನ ತಿಳ್ಕೊಂಡಿದ್ದಾರೆ, ಅವ್ರಿಗೆ ನನ್ನ ಮೂಲ ಮಹತ್ವ ಗೊತ್ತಿಲ್ಲ ಅಂತ ಗೀತಾದಲ್ಲಿ ಹೇಳ್ತಾನೆ. ಹಾಗಾಗಿ ಅವತಾರ ಮಾಡಿದ ಅವನ ಅವತಾರದ ಉದ್ದಕ್ಕೂ ಸುಮಾರು 106-106 ವರ್ಷದ ಅವತಾರ ಉದ್ದಕ್ಕೂ ಪಾರ್ಥಿವ ದೇಹವನ್ನು ಇಟ್ಕೊಂಡೇ ಇದ್ದ ಅಂತ ತಿಳ್ಕೊಂಡವರಿದ್ರು. ಹಾಗಾಗಿ ಅವರಿಗೆ ಈ ಕೊನೆಗೆ ಈ ಪಾರ್ಥಿವ ದೇಹ ಉಳಿಬೇಕಲ್ಲ ಅವನು ಹೋದ್ಮೇಲೆ. ಅದಕ್ಕೆ ಅವನು ಏನ್ ಮಾಡಿದ ಅಂದ್ರೆ, ತನ್ನ ಆ ದಿವ್ಯವಾದಂತಹ ಅಪ್ರಾಕೃತ ದೇಹವನ್ನು ತಗೊಂಡು ಪರಂಧಾಮಕ್ಕೆ ಹೋಗುವಾಗ ಇಲ್ಲೊಂದು ಪಾರ್ಥಿವ ದೇಹವನ್ನು ಇಟ್ಟ. ಅದು ಒಂದು ಮಣ್ಣಿನ ಗೊಂಬೆ ಇದ್ದಂತೆ. ಪ್ರಾಕೃತವಾದ ದೇಹವನ್ನು ಹಾಗೆ ಇಟ್ಟು ಹೊರಟು ಹೋದ. ಆ ಮೂಲ ದಿವ್ಯ ಮಂಗಳ ವಿಗ್ರಹಕ್ಕೂ ಈ ಪಾರ್ಥಿವ ದೇಹಕ್ಕೂ ಏನು ಸಂಬಂಧ ಇಲ್ಲ. ಈ ಪಾರ್ಥಿವ ದೇಹದೊಳಗೆ ಅವನು ಇದ್ದದ್ದೂ ಅಲ್ಲ, ಸುಮ್ಮನೆ ಅಂತದೊಂದು ಪಾರ್ಥಿವ ದೇಹ ಅಷ್ಟೇ. ಅದನ್ನು ಇಟ್ಟ. ಆಮೇಲೆ ಅರ್ಜುನ ಬಂದು ಅದೇ ಪಾರ್ಥಿವ ದೇಹವನ್ನ ದಹನ ಮಾಡಿದ. ಅದಕ್ಕೆ ದೇಹೋತ್ಸರ್ಗ ತೀರ್ಥ ಅಂತ ಕರೀತಾರೆ. ಅದೊಂದು ಅಂಶವನ್ನು ಹೇಳೋದು ಉಳಿದಿತ್ತು, ಅದನ್ನು ಹೇಳಿ ಮುಗಿಸಿದೆ. ಮುಂದೆ ದ್ವಾರಕಾ ಅಂತ ಕ್ಷೇತ್ರ. ಈ ವಿಶ್ವಂಭರಾಂ ಘನತರಾಮಪಿ ಭೂರಿ ಯತ್ನೈಹಿ ನಿರ್ಭಿದ್ಯ ಯತ್ಪದಂ ಉಪೇತ್ಯ ಬಲೀಂದ್ರ ಗೇಹಾತ್
ಆಸ್ತೆ ತ್ರಿವಿಕ್ರಮ ತನು ಹರಿರದ್ವಿತೀಯ ಸಾ ದ್ವಾರಕಾ ಈಪ್ಸಿತ ಪುಮರ್ಥಕರಿ ಪುರೀನಃ. ಈ ತ್ರಿವಿಕ್ರಮ ರೂಪಿಯಾದ ಭಗವಂತ ಏನ್ ಮಾಡಿದ? ಈ ಭೂಮಿಯನ್ನ ತನ್ನ ವನಕೆ ಇತ್ಯಾದಿ ಆಯುಧಗಳಿಂದ ಸೀಳಿದ. ಅದಕ್ಕೆಲ್ಲ ದೇವತೆಗಳ ಪ್ರಾರ್ಥನೆಯ ಕಾರಣ. ಆ ಮೂಲಕ ತ್ರಿವಿಕ್ರಮ ರೂಪಿಯಾದ ಭಗವಂತ ಅಲ್ಲಿ ಪ್ರಾದುರ್ಭವಿಸಿ ಅಲ್ಲಿದ್ದಂಥ ಕುಶಾಸುರ ಅನ್ನುವನನ್ನ ಸಂಹಾರ ಮಾಡಿದ. ಕುಶಾಸುರನ್ನು ಸಂಹಾರ ಮಾಡಿ ಅಲ್ಲಿ ನೆಲೆಸಿದ. ಇದು ಪುರಾಣದ ಪ್ರಸಿದ್ಧಿ. ಇಂಥ ದ್ವಾರಕಾನಗರ ಪರಮಾತ್ಮ ವಿಶೇಷವಾಗಿ ಅಲ್ಲಿ ಸನ್ನಿಹಿತವಾಗಿರುವಂತಹ ಜಾಗ ಆದ್ದರಿಂದ ಪಾಪಗಳಿಗೆ ಮಾರಕವಾದಂಥ ಭಕ್ತರಿಗೆ ಎಲ್ಲಾ ಥರದ ಸಿದ್ಧಿಗಳನ್ನು ಕೊಡುವಂತಹ ಒಂದು ಜಾಗ ಇದೆ. ಈ ಕ್ಷೇತ್ರಕ್ಕೆ ವಾದಿರಾಜ ಸ್ವಾಮಿಗಳು ಭೇಟಿ ಕೊಟ್ಟಿದ್ದು ಮಾತ್ರ ಅಲ್ಲ, ದೀರ್ಘಕಾಲ ಅಲ್ಲಿ ತಪಸ್ಸು ಸಾಧನೆ ಮೊದಲಾದುದನ್ನು ಕೂಡ ಮಾಡಿದ್ರು. ಅಲ್ಲಿ ಕೃಷ್ಣ ತೀರ್ಥರು ಅನ್ನುವವರಿಗೆ ಮಧ್ವಮುನಿ ಪ್ರತಾಪಾಷ್ಟಕ, ಮಧ್ವಾಚಾರ್ಯರ ಮಹಿಮೆಯನ್ನು ವರ್ಣನೆ ಮಾಡುವಂತಹ ಒಂದು ಸ್ತೋತ್ರ, ಅದನ್ನ ಕೃಷ್ಣ ತೀರ್ಥರು ಅನ್ನುವರಿಗೆ ಉಪದೇಶ ಮಾಡಿದರು. ಮತ್ತೆ ಅವರಿಗೆ ಬಂದಂತಹ ಜ್ವರವನ್ನು ಕೂಡ ಪರಿಹಾರ ಮಾಡಿದರು ಅಂತ ಹೀಗೆ ಕೇಳ್ತೇವೆ. ದ್ವಾಪರ ಯುಗದಲ್ಲಿ ಕೃಷ್ಣ ಮಥುರಾ ನಗರವನ್ನು ಬಿಟ್ಟು ದ್ವಾರಕಾನಗರಕ್ಕೆ ಹೋದ್ನಲ್ಲ, ಆಗ ವಿಶ್ವಕರ್ಮನಿಂದ ಆ ದ್ವಾರಕಾನಗರವನ್ನ ನಿರ್ಮಾಣ ಮಾಡಿಸಿದ. ಅದು ಕೃಷ್ಣ ಅವತಾರ ಪರಿಸಮಾಪ್ತಿ ಮಾಡಿದ ಮೇಲೆ 7ನೇ ದಿವಸದೊಳಗೆ ಅದು ಸಮುದ್ರ ಅಲ್ಲಿ ಉಕ್ಕಿ ಬಂದು ಅದನ್ನೆಲ್ಲ ಕಣ್ಮರೆ ಮಾಡಿಬಿಡ್ತು. ಇದೆಲ್ಲ ಭಾಗವತ, ಮಹಾಭಾರತ, ತಾತ್ಪರ್ಯ ನಿರ್ಣಯ ಅದರಲ್ಲೆಲ್ಲ ಉಲ್ಲೇಖ ಇದೆ. ಇವತ್ತು ದ್ವಾರಕಾ ಅಂತ ಏನೊಂದು ಕಾಣಿಸ್ತದಲ್ಲ ಒಂದು ಊರು, ಅದು ಸಮುದ್ರ ಮಧ್ಯದಲ್ಲಿರುವಂತಹ ಕೃಷ್ಣ ವಾಸ ಮಾಡಿದ ಜಾಗ ಅಲ್ಲ ಅದು. ಇದು ಹಿಂದೆ ಕುಶಸ್ಥಲಿ ಅಂತ ಏನೋ ಒಂದು ಜಾಗ ಇತ್ತಲ್ಲ, ಆ ಜಾಗಕ್ಕೆ ಇವತ್ತು ದ್ವಾರಕಾ ಅಂತ ಹೇಳ್ತಾರಷ್ಟೇ. ಕೃಷ್ಣ ವಾಸ ಮಾಡಿದ ದ್ವಾರಕಾ ಇದಲ್ಲ, ಅದಕ್ಕೆ ಸಮೀಪದ ದ್ವಾರಕಾ ಒಂದು ಇದ್ದಿರ್ಬೇಕಷ್ಟೇ. ಇದು ಅಂತೂ ಅದಕ್ಕೂ ಇದಕ್ಕೂ ಸಂಬಂಧ ಇರುವಂತಹ ಸಮೀಪದ ಒಂದು ಪ್ರದೇಶ ಅಂತ ಹೀಗೆ ತಿಳ್ಕೊಳ್ಬಹುದು. ಆ ದ್ವಾರಕಾದಲ್ಲಿ ತ್ರಿವಿಕ್ರಮನ ಸ್ತೋತ್ರ, ತ್ರಿವಿಕ್ರಮೋ ವಿಜಯತೆ ತ್ರಯೀ ವಿಖ್ಯಾತ ವಿಕ್ರಮ ಯಹ ಕುಶಂ ದಮಯಿತ್ವೇಮಾಂ ಚಕ್ರೇ ವಿಪ್ರಕುಶಸ್ಥಲೀಂ. 3 ವೇದಗಳಲ್ಲಿ, ಋಗ್, ಯಜುಸ್, ಸಾಮ, ಅಥರ್ವ ಅನ್ನುವ 3 ವೇದಗಳಲ್ಲಿ ಅವನ ಪರಾಕ್ರಮ ವರ್ಣಿತ ಆಗಿದೆ. ಆ ಪರಮಾತ್ಮ ಈ ಕುಶಾಸುರನನ್ನು ಸಂಹಾರ ಮಾಡಿ ಕುಶಸ್ಥಲಿ ಎನ್ನುವ ಒಂದು ನಗರ ಏನಿದೆ ಅದು ಮೊದಲು ರಾಕ್ಷಸ ವಾಸ ಮಾಡಿದ ಜಾಗ ಆದ್ದರಿಂದ ವೈದಿಕ ಕರ್ಮಾನುಷ್ಠಾನಗಳಿಗೆ, ಬ್ರಾಹ್ಮಣರಿಗೆ, ಭಾಗವತರಿಗೆ ಅನುಕೂಲಕರಾಗಿರಲಿಲ್ಲ. ಆ ರಾಕ್ಷಸನನ್ನು ಕೊಂದು ಇವರೆಲ್ಲರಿಗೂ ಕೂಡ ಅನುಕೂಲ ಆಗುವಂತೆ ಮಾಡಿದ, ಮತ್ತೆ ಧಾರ್ಮಿಕ ಕ್ರಿಯೆಗಳು ಅಲ್ಲಿ ನಡೆಯುವಂತೆ ಮಾಡಿದ. ಇಲ್ಲಿಗೆ 91ನೇ ಶ್ಲೋಕ ಈ ಪಶ್ಚಿಮ ಪ್ರಬಂಧದ್ದು ಮತ್ತು ಇವತ್ತಿನ ಭಾಗ ಕೂಡ ಮುಕ್ತಾಯ ಕಂಡಿದೆ.